ಯುವಕನಿಗೆ ಬಲವಂತದ ಮತಾಂತರ ಮಾಡಿಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ನಿಕಾ ಹೆಸರಲ್ಲಿ ಯುವಕನ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಮುಸ್ಲಿಂ ಸಂಪ್ರದಾಯವನ್ನ ಆಚರಣೆ ಮಾಡಿಲ್ಲ ಅಂತ ಡಿವೋರ್ಸ್ ಕೊಟ್ಟಿದ್ದಾರೆ. ಮದುವೆಯ ನೆಪದಲ್ಲಿ ಯುವಕನ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಮುಸ್ಲಿಂ ಸಂಪ್ರದಾಯವನ್ನ ಆಚರಣೆ ಮಾಡಿಲ್ಲ ಅಂತ ಆತನಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ಗದಗದಲ್ಲಿ ನ್ಯಾಯಕ್ಕಾಗಿ ಪೊಲೀಸರ ಮೊರೆ ಹೋಗಿದ್ದಾನೆ ಈ ಯುವಕ. ಗದಗ ಬೆಟಗೇರಿಯ ನಿವಾಸಿಯಾಗಿರುವಂತಹ ವಿಶಾಲ್ ಎಸ್ಪಿಗೆ ಈಗ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನನ್ಗೆ ಈ ರೀತಿ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತಾ ಇದ್ದಾರೆ. ನಾವೊಂದು ಮುಸ್ಲಿಂ ಹುಡುಗಿಗೆ ಲವ್ ಮಾಡಿದ್ದೇವೆ, ಪ್ರಪೋಸ್ ಮಾಡಿದ್ದೇವೆ. ಆಮೇಲೆ ಹಂಗ ಕಂಟಿನ್ಯೂ ಮಾಡಿದ್ವಿ ನಾವು ಲವ್. ನಮಾಜ್ ಮಾಡಬೇಕು, ದಿನ ಮಾಡೋಕ್ಕಾಗಲಿಲ್ಲ ಅಂದ್ರೆ ಶುಕ್ರವಾರ ಬಂದು ನೀವು ಮಾಡಿ, ಇಲ್ಲ ನಿಂಗೆ ರೇಪ್ ಕೇಸ್ ಹಾಕಿ ಒದಿಸಿ ನೀನು ಜೈಲ್ನಾಗ ಹಾಕಿಸ್ತೇವೆ ನೋಡಿಲ್ಲ ಅಂತಂದು ಕನ್ಫರ್ಮ್ ಮಾಡ್ಕೊಂತಂದು ನಾನು ಹಿಂದೆ ಕಳಿಸಿದಾಗ ಅವ್ ಬಂದು ನೋಡ್ತಿದ್ದಾರೆ. ನಾನು ಮಾಡೋ ಹೊತ್ನಾಗ ನನ್ನ ಫೋನ್ಯಾಗ ಫೋಟೋ ನಾವೊಂದು ಮುಸ್ಲಿಂ ಹುಡುಗಿಗೆ ಲವ್ ಮಾಡಿದ್ದೇವೆ, ಪ್ರಪೋಸ್ ಮಾಡಿದ್ದೇವೆ. ಆಮೇಲೆ ಹಂಗ ಕಂಟಿನ್ಯೂ ಮಾಡಿದ್ವಿ. ಮದುವೆ ನೆಪದಲ್ಲಿ ಯುವಕನಿಗೆ ಬಲವಂತದ ಮತಾಂತರ ಮಾಡಿಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ನಿಕಾ ಹೆಸರಲ್ಲಿ ಯುವಕನ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಮುಸ್ಲಿಂ ಸಂಪ್ರದಾಯವನ್ನ ಆಚರಣೆ ಮಾಡಿಲ್ಲ ಅಂತ ಡಿವೋರ್ಸ್ ಕೊಟ್ಟಿದ್ದಾರೆ. ಮದುವೆಯ ನೆಪದಲ್ಲಿ ಯುವಕನ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಮುಸ್ಲಿಂ ಸಂಪ್ರದಾಯವನ್ನ ಆಚರಣೆ ಮಾಡಿಲ್ಲ ಅಂತ ಆತನಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ಗದಗದಲ್ಲಿ ನ್ಯಾಯಕ್ಕಾಗಿ ಪೊಲೀಸರ ಮೊರೆ ಹೋಗಿದ್ದಾನೆ ಈ ಯುವಕ. ಗದಗ ಬೆಟಗೇರಿಯ ನಿವಾಸಿಯಾಗಿರುವಂತಹ ವಿಶಾಲ್ ಎಸ್ಪಿಗೆ ಈಗ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನನ್ಗೆ ಈ ರೀತಿ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತಾ ಇದ್ದಾರೆ. ನಾವೊಂದು ಮುಸ್ಲಿಂ ಹುಡುಗಿಗೆ ಲವ್ ಮಾಡಿದ್ದೇವೆ, ಪ್ರಪೋಸ್ ಮಾಡಿದ್ದೇವೆ. ಆಮೇಲೆ ಹಂಗ ಕಂಟಿನ್ಯೂ ಮಾಡಿದ್ವಿ ನಾವು ಲವ್. ನಮಾಜ್ ಮಾಡಬೇಕು, ದಿನ ಮಾಡೋಕ್ಕಾಗಲಿಲ್ಲ ಅಂದ್ರೆ ಶುಕ್ರವಾರ ಬಂದು ನೀವು ಮಾಡಿ, ಇಲ್ಲ ನಿಂಗೆ ರೇಪ್ ಕೇಸ್ ಹಾಕಿ ಒದಿಸಿ ನೀನು ಜೈಲ್ನಾಗ ಹಾಕಿಸ್ತೇವೆ ನೋಡಿಲ್ಲ ಅಂತಂದು ಕನ್ಫರ್ಮ್ ಮಾಡ್ಕೊಂತಂದು ನಾನು ಹಿಂದೆ ಕಳಿಸಿದಾಗ ಅವ್ ಬಂದು ನೋಡ್ತಿದ್ದಾರೆ. ನಾನು ಮಾಡೋ ಹೊತ್ನಾಗ ನನ್ನ ಫೋನ್ಯಾಗ ಫೋಟೋ ನಾವೊಂದು ಮುಸ್ಲಿಂ ಹುಡುಗಿಗೆ ಲವ್ ಮಾಡಿದ್ದೇವೆ, ಪ್ರಪೋಸ್ ಮಾಡಿದ್ದೇವೆ. ಆಮೇಲೆ ಹಂಗ ಕಂಟಿನ್ಯೂ ಮಾಡಿದ್ವಿ. ಮದುವೆ ನೆಪದಲ್ಲಿ ಯುವಕನಿಗೆ ಬಲವಂತದ ಮತಾಂತರ ಮಾಡಿಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ನಿಕಾ ಹೆಸರಲ್ಲಿ ಯುವಕನ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಮುಸ್ಲಿಂ ಸಂಪ್ರದಾಯವನ್ನ ಆಚರಣೆ ಮಾಡಿಲ್ಲ ಅಂತ ಡಿವೋರ್ಸ್ ಕೊಟ್ಟಿದ್ದಾರೆ. ಮದುವೆಯ ನೆಪದಲ್ಲಿ ಯುವಕನ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಮುಸ್ಲಿಂ ಸಂಪ್ರದಾಯವನ್ನ ಆಚರಣೆ ಮಾಡಿಲ್ಲ ಅಂತ ಆತನಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ಗದಗದಲ್ಲಿ ನ್ಯಾಯಕ್ಕಾಗಿ ಪೊಲೀಸರ ಮೊರೆ ಹೋಗಿದ್ದಾನೆ ಈ ಯುವಕ. ಗದಗ ಬೆಟಗೇರಿಯ ನಿವಾಸಿಯಾಗಿರುವಂತಹ ವಿಶಾಲ್ ಎಸ್ಪಿಗೆ ಈಗ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನನ್ಗೆ ಈ ರೀತಿ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತಾ ಇದ್ದಾರೆ. ನಾವೊಂದು ಮುಸ್ಲಿಂ ಹುಡುಗಿಗೆ ಲವ್ ಮಾಡಿದ್ದೇವೆ, ಪ್ರಪೋಸ್ ಮಾಡಿದ್ದೇವೆ. ಆಮೇಲೆ ಹಂಗ ಕಂಟಿನ್ಯೂ ಮಾಡಿದ್ವಿ ನಾವು ಲವ್. ನಮಾಜ್ ಮಾಡಬೇಕು, ದಿನ ಮಾಡೋಕ್ಕಾಗಲಿಲ್ಲ ಅಂದ್ರೆ ಶುಕ್ರವಾರ ಬಂದು ನೀವು ಮಾಡಿ, ಇಲ್ಲ ನಿಂಗೆ ರೇಪ್ ಕೇಸ್ ಹಾಕಿ ಒದಿಸಿ ನೀನು ಜೈಲ್ನಾಗ ಹಾಕಿಸ್ತೇವೆ ನೋಡಿಲ್ಲ ಅಂತಂದು ಕನ್ಫರ್ಮ್ ಮಾಡ್ಕೊಂತಂದು ನಾನು ಹಿಂದೆ ಕಳಿಸಿದಾಗ ಅವ್ ಬಂದು ನೋಡ್ತಿದ್ದಾರೆ. ನಾನು ಮಾಡೋ ಹೊತ್ನಾಗ ನನ್ನ ಫೋನ್ಯಾಗ ಫೋಟೋ ನಾವೊಂದು ಮುಸ್ಲಿಂ ಹುಡುಗಿಗೆ ಲವ್ ಮಾಡಿದ್ದೇವೆ, ಪ್ರಪೋಸ್ ಮಾಡಿದ್ದೇವೆ. ಆಮೇಲೆ ಹಂಗ ಕಂಟಿನ್ಯೂ ಮಾಡಿದ್ವಿ. ಮದುವೆ ನೆಪದಲ್ಲಿ ಯುವಕನಿಗೆ ಬಲವಂತದ ಮತಾಂತರ ಮಾಡಿಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ನಿಕಾ ಹೆಸರಲ್ಲಿ ಯುವಕನ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಮುಸ್ಲಿಂ ಸಂಪ್ರದಾಯವನ್ನ ಆಚರಣೆ ಮಾಡಿಲ್ಲ ಅಂತ ಡಿವೋರ್ಸ್ ಕೊಟ್ಟಿದ್ದಾರೆ. ಮದುವೆಯ ನೆಪದಲ್ಲಿ ಯುವಕನ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಮುಸ್ಲಿಂ ಸಂಪ್ರದಾಯವನ್ನ ಆಚರಣೆ ಮಾಡಿಲ್ಲ ಅಂತ ಆತನಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ಗದಗದಲ್ಲಿ ನ್ಯಾಯಕ್ಕಾಗಿ ಪೊಲೀಸರ ಮೊರೆ ಹೋಗಿದ್ದಾನೆ ಈ ಯುವಕ. ಗದಗ ಬೆಟಗೇರಿಯ ನಿವಾಸಿಯಾಗಿರುವಂತಹ ವಿಶಾಲ್ ಎಸ್ಪಿಗೆ ಈಗ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ.
ನನ್ಗೆ ಈ ರೀತಿ ಅನ್ಯಾಯ ಆಗಿದೆ, ನನಗ್ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತಾ ಇದ್ದಾರೆ. ನಾವೊಂದು ಮುಸ್ಲಿಂ ಹುಡುಗಿ ಲವ್ ಮಾಡಿದ್ದೀರಿ, ಪ್ರಪೋಸ್ ಮಾಡಿದ್ದೀರಿ. ಆಮೇಲೆ ಹಂಗೆ ಕಂಟಿನ್ಯೂ ಮಾಡಿದ್ವಿ ನಾವು ಲವ್. ನಮಾಜ್ ಮಾಡಬೇಕು, ದಿನ ಮಾಡೋಕ್ಕಾಗಲಿಲ್ಲ ಅಂದ್ರೆ ಶುಕ್ರವಾರ ಕಂಪ್ನಿ ಮಾಡ್ತೀವಿ. ಇಲ್ಲ ನಿಂಗೆ ರೇಪ್ ಕೇಸ್ ಹಾಕಿ ಒದಿಸಿ ಜೈಲ್ನಾಗ ಹಾಕಿಸ್ತೇವೆ ನೋಡಿಲ್ಲ ಅಂತಂದು ಕನ್ಫರ್ಮ್ ಮಾಡ್ಕೊಂತಂದು ನಾನು ಹಿಂದೆ ಕಳಿಸಿದಾಗ ಅವ್ರು ಬಂದು ನೋಡ್ತಿದ್ದಾರೆ. ನಾನು ಮಾಡೋ ಹೊತ್ತಾಗ ನನ್ನ ಫೋನ್ ಫೋಟೋ ನಾವೊಂದು ಮುಸ್ಲಿಂ ಹುಡುಗಿ ಲವ್ ಮಾಡಿದ್ದೀರಿ, ಪ್ರಪೋಸ್ ಮಾಡಿದ್ದೀರಿ. ಆಮೇಲೆ ಹಂಗೆ ಕಂಟಿನ್ಯೂ ಮಾಡಿದ್ವಿ. ಮದುವೆ ನೆಪದಲ್ಲಿ ಯುವಕನಿಗೆ ಬಲವಂತದ ಮತಾಂತರ ಮಾಡಿಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ನಿಕಾ ಹೆಸರಲ್ಲಿ ಯುವಕನ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಮುಸ್ಲಿಂ ಸಂಪ್ರದಾಯವನ್ನ ಆಚರಣೆ ಮಾಡಿಲ್ಲ ಅಂತ ಡಿವೋರ್ಸ್ ಕೊಟ್ಟಿದ್ದಾರೆ. ಮದುವೆಯ ನೆಪದಲ್ಲಿ ಯುವಕನ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಮುಸ್ಲಿಂ ಸಂಪ್ರದಾಯವನ್ನ ಆಚರಣೆ ಮಾಡಿಲ್ಲ ಅಂತ ಆತನಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ಗದಗದಲ್ಲಿ ನ್ಯಾಯಕ್ಕಾಗಿ ಪೊಲೀಸರ ಮೊರೆ ಹೋಗಿದ್ದಾನೆ ಈ ಯುವಕ. ಗದಗ ಬೆಟಗೇರಿಯ ನಿವಾಸಿಯಾಗಿರುವಂತಹ ವಿಶಾಲ್ ಎಸ್ಪಿಗೆ ಈಗ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನನ್ಗೆ ಈ ರೀತಿ ಅನ್ಯಾಯ ಆಗಿದೆ, ನನಗ್ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತಾ ಇದ್ದಾರೆ. ನಾವೊಂದು ಮುಸ್ಲಿಂ ಹುಡುಗಿ ಲವ್ ಮಾಡಿದ್ದೀರಿ, ಪ್ರಪೋಸ್ ಮಾಡಿದ್ದೀರಿ. ಆಮೇಲೆ ಹಂಗೆ ಕಂಟಿನ್ಯೂ ಮಾಡಿದ್ವಿ ನಾವು ಲವ್. ನಮಾಜ್ ಮಾಡಬೇಕು, ದಿನ ಮಾಡೋಕ್ಕಾಗಲಿಲ್ಲ ಅಂದ್ರೆ ಶುಕ್ರವಾರ ಕಂಪ್ನಿ ಮಾಡ್ತೀವಿ. ಇಲ್ಲ ನಿಂಗೆ ರೇಪ್ ಕೇಸ್ ಹಾಕಿ ಒದಿಸಿ ಜೈಲ್ನಾಗ ಹಾಕಿಸ್ತೇವೆ ನೋಡಿಲ್ಲ ಅಂತಂದು ಕನ್ಫರ್ಮ್ ಮಾಡ್ಕೊಂತಂದು ನಾನು ಹಿಂದೆ ಕಳಿಸಿದಾಗ ಅವ್ರು ಬಂದು ನೋಡ್ತಿದ್ದಾರೆ. ನಾನು ಮಾಡೋ ಹೊತ್ತಾಗ ನನ್ನ ಫೋನ್ ಫೋಟೋ ನಾವೊಂದು ಮುಸ್ಲಿಂ ಹುಡುಗಿ ಲವ್ ಮಾಡಿದ್ದೀರಿ, ಪ್ರಪೋಸ್ ಮಾಡಿದ್ದೀರಿ. ಆಮೇಲೆ ಹಂಗೆ ಕಂಟಿನ್ಯೂ ಮಾಡಿದ್ವಿ. ಮದುವೆ ನೆಪದಲ್ಲಿ ಯುವಕನಿಗೆ ಬಲವಂತದ ಮತಾಂತರ ಮಾಡಿಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ನಿಕಾ ಹೆಸರಲ್ಲಿ ಯುವಕನ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಮುಸ್ಲಿಂ ಸಂಪ್ರದಾಯವನ್ನ ಆಚರಣೆ ಮಾಡಿಲ್ಲ ಅಂತ ಡಿವೋರ್ಸ್ ಕೊಟ್ಟಿದ್ದಾರೆ. ಮದುವೆಯ ನೆಪದಲ್ಲಿ ಯುವಕನ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಮುಸ್ಲಿಂ ಸಂಪ್ರದಾಯವನ್ನ ಆಚರಣೆ ಮಾಡಿಲ್ಲ ಅಂತ ಆತನಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ಗದಗದಲ್ಲಿ ನ್ಯಾಯಕ್ಕಾಗಿ ಪೊಲೀಸರ ಮೊರೆ ಹೋಗಿದ್ದಾನೆ ಈ ಯುವಕ. ಗದಗ ಬೆಟಗೇರಿಯ ನಿವಾಸಿಯಾಗಿರುವಂತಹ ವಿಶಾಲ್ ಎಸ್ಪಿಗೆ ಈಗ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನನ್ಗೆ ಈ ರೀತಿ ಅನ್ಯಾಯ ಆಗಿದೆ, ನನಗ್ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತಾ ಇದ್ದಾರೆ. ನಾವೊಂದು ಮುಸ್ಲಿಂ ಹುಡುಗಿ ಲವ್ ಮಾಡಿದ್ದೀರಿ, ಪ್ರಪೋಸ್ ಮಾಡಿದ್ದೀರಿ. ಆಮೇಲೆ ಹಂಗೆ ಕಂಟಿನ್ಯೂ ಮಾಡಿದ್ವಿ ನಾವು ಲವ್. ನಮಾಜ್ ಮಾಡಬೇಕು, ದಿನ ಮಾಡೋಕ್ಕಾಗಲಿಲ್ಲ ಅಂದ್ರೆ ಶುಕ್ರವಾರ ಕಂಪ್ನಿ ಮಾಡ್ತೀವಿ.